ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಪಾಪ ಲೇ ಲೇ ಪಾಪ ಜಗಣ ಏ ಅಮ್ಮಯ್ಯ ಸುಶೀಲಮ್ಮ ಪಾಪ ಜಗಣ ಮೆಣಸಿನ್ಕಾಯಿ ಬೇಕಂದ್ರಪ್ಪ ಮೆಣಸಿನ್ಕಾಯಿ ಹಸು ಮೆಣಸಿನ್ಕಾಯಿ ಕಂಡ್ರಪ್ಪ ಬರ್ರಪ್ಪ ತಗ ಬರ್ರಪ್ಪ ಓ ಇವಾಗಿನ್ನು ನಿಮ್ ರಂಗಜ್ಜ ಕುಯ್ಕೊಂಬಂದ್ ಕೊಟ್ಟಿರೋದು ಬಲು ಚೆನ್ನಾಗೈತೆ ಮೆಣಸಿನ್ಕಾಯಿ ಮಾತ್ರ ಇವಾಗಿನ್ನು ಹೊಲ್ತಾವಿಂದ ಕುಯ್ಕೊಂಬಂದಿರೋದ್ ಕಣಪ್ಪ ಬರ್ರಪ್ಪ ಬರ್ರಪ್ಪ ಮೆಣಸಿನ್ಕಾಯಿ ಬೇಕಂದ್ರೆ ತಗ ಬರ್ರಮ್ಮ ಓ ಅಮ್ಮಯ್ಯ ಏ ಸುಶೀಲಮ್ಮ ಬಾರಮ್ಮ ಮೆಣಸಿನ್ಕಾಯಿ ತಗ ಬಾರಮ್ಮ ಎತ್ತೋದ್ರಪ್ಪ ಇವರು ಅವಾಗ್ಲಿ ನಾನು ಕೂಗಾಡ್ತಿದ್ದೀನಿ ಏನ್ ಆಚೆ ಕಡೆ ಯಾರು ಬರಂಗೇ ಇಲ್ಲ ಆ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಅಂತ ಏ ನಿಂಗಮ್ಮ ಏನ್ರಮ್ಮ ನೀವು ಅನೇಕಿಂದ ಇಲ್ಲಿಂದ ಕೂಗಾಡ್ರಿ ಹೋಗಾದ್ಮೇಲೆ ಬಾರಜಿ ಗೌರಜಿ ಮೆಣಸಿನ್ಕಾಯಿ ತಗೋಬೇಕಂತ ಮನೆ ಮುಂದೆ ಬಂದು ನಿಂತಿದ್ದೀನಿ ಯಾರು ತಗೊಳ್ತಿಲ್ಲ ಸರಿ ಕಣ ಆಯ್ತು ಬಿಡ್ರಮ್ಮ ಏನ್ ಆಚೆ ಕಡೆ ಬರಕ್ಕೆ ಇನ್ನು ಮುಂದೆ ನೋಡ್ತಿದ್ದೀರಮ್ಮ ನೀವಂತೂ ಮೆಣಸಿನ್ಕಾಯಿ ತಗೊಂತಾರಂತ ನಾನು ಬಂದೆ ನನ್ನ ಮುಂದೆ ಮಾತ್ರ ಹೇಳ್ತಿದ್ರಿ ಅಲ್ಲಿ ಬಂದ್ಬಿಟ್ಟು ಮೆಣಸಿನ್ಕಾಯಿ ಬೇಕಣಜ್ಜಿ ಮೆಣಸಿನ್ಕಾಯಿ ಕೊಡಜ್ಜಿ ಏನ್ ವ್ಯಾಪಾರ ಮಾಡ್ಕೊಂಡೇ ಬರ್ತಿಲ್ಲ ಮೆಣಸಿನ್ಕಾಯಿ ಅಂತ ಇವಾಗ ನೋಡಿ ಯಾರು ಆಚೆ ಕಡೆ ಬರಂಗಿಲ್ಲ ಕಣ್ರಪ್ಪ ಈ ಹುಡುಗಿರು ಏನೋ ತರಕಾರಿದವ್ರು ಯಾರು ಬಂದಿದ್ರ ಏನೋ ಮೊದ್ಲೆ ಎಲ್ಲ ಏನಾರ ವ್ಯಾಪಾರ ಏನಾರ ಮಾಡ್ಕೊಂಡು ಹೋಗಿರ್ಬೇಕು ಸಾಮಾನ್ಯಕ್ಕೆ ಎಲ್ಲಾರು ತಗೊಂಡಿರ್ಬೇಕು ಅದಕ್ಕೆ ಯಾರು ಮೆಣಸಿನ್ಕಾಯಿ ತಗೊಳಕ್ ಮುಂದೆ ಬರ್ತಿಲ್ಲ ಸರಿ ಸರಿ ಆಯ್ತು ಮುಂದ್ಲದ್ ಬೀದಿಗೆ ಹೋಗ್ತೀನಿ ಬಿಡ್ರಪ್ಪ ಆಯ್ತು ಮೆಣಸಿನ್ಕಾಯಿ 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 ಹಸಿರು ಮೆಣಸಿನ್ಕಾಯಿ ಕಂಡ್ರಮ್ಮ ಹಸಿರು ಮೆಣಸಿನ್ಕಾಯಿ ಇವಾಗಿನ್ನು ಕುಯ್ಕೊಂಬಂದಿರೋದ್ ಕಂಡ್ರಮ್ಮ ಗಿಡದಿಂದ ಹೊಲತಾವಿಂದ ಇವಾಗಿನ್ನು ಕುಯ್ಕೊಂಬಂದಿರೋದು ಬೇಕಂತ ತಗೋಬರ್ರಮ್ಮ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಆಗ ಗೌರಜ್ಜಿ ಬಂದೈತೆ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಅನ್ಕೊಂಡು ಓಹೋ ಗೌರಜ್ಜಿ ಮೆಣಸಿನ್ಕಾಯಿ ವ್ಯಾಪಾರ ಮಾಡ್ತೈತನ್ನಪ್ಪ ಏನೇನೋ ಮಾಡ್ತಿರುತ್ತಪ್ಪ ಗೌರಜ್ಜಿ ರಂಗಜ್ಜ ಸುಮ್ಕೆ ಇರಲ್ಲ ನಾನು ಇದ್ಯಾರಪ್ಪ ಆವಾಗ್ಲೇ ನಾನು ಹಿಂಗ್ ಕೂಕಣ್ತಿದಾರೆ ಪಾಪ ಜಗಣ್ಣ ಪಾಪ ನಿಂಗಮ್ಮ ಸುಶೀಲಮ್ಮ ಅಂತ ಕೂಕಣ್ತಿದಾರಲ್ಲ ಅಂತ ನಾನು ಓಡ್ ಬರ್ತಿದ್ದೀನಿ ನೋಡಿದ್ರೆ ನಮ್ ಗೌರಜ್ಜಿ ಐತೆ ಓ ಗೌರಜ್ಜಿ ಏನ್ ಮೆಣಸಿನ್ಕಾಯಿ ವ್ಯಾಪಾರ ಮಾಡ್ತಿದ್ಯಾ ಅನ್ನಮ್ಮ ಓಹೋ ಅಲ್ಲ ಕಣಜ್ಜಿ ಮೆಣಸಿನ್ಕಾಯಿ ತಗೊಳಕ್ಕಿಂತ ಮುಂಚೆನೇ ಹೋಗ್ತಿದ್ಯಲ್ಲ ಅಜ್ಜಿ ಗೌರಜ್ಜಿ ಸರಿ ಕಣ ಆಯ್ತು ಬಿಡವನು ನಾವು ತಗೊಳೋದ್ ಬೇಡ ಮೆಣಸಿನ್ಕಾಯಿನ ಯಾರಮ್ಮ ಅದು ಯಾರ ತಾಯಿ ಅದು ಆವಾಗ್ಲೇ ನಾನು ಕಾಲ್ ಗಂಟೆಯಿಂದ ಮನೆ ಮುಂದೆ ನಿಂತ್ಕೊಂಡ್ಬಿಟ್ಟು ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಅಂತ ಕೂಗ್ಕಣ್ತಿದ್ದೀನಿ ತಿರ್ಗು ನೋಡಿಲ್ಲ ಆಚೆ ಕಡೆನೂ ಬಂದಿಲ್ಲ ಅಂತದ್ರಲ್ಲಿ ಇವಾಗ ಬಂದ್ಬಿಟ್ಟು ಈಗ ಹೋಗ್ತಿದ್ದೀನಿ ಅವಾಗ ಬಂದ್ಬಿಟ್ಟು ಮೆಣಸಿನ್ಕಾಯಿ ಬೇಕಣಜ್ಜಿ ಅಂತ ಹೇಳ್ತಿದ್ಯಾ ಯಾರ ತಾಯಿ ನೀನು ಬಾರ್ಗವ್ರಜ್ಜಿ ಅತ್ಲಾಗಿ ನನಗೆ ಕೇಳಿಸ್ತಿಲ್ಲ ಕಣಜ್ಜಿ ನನಗೆ ಒಳಗಡೆ ಅಡಿಗೆ ಮನೇಲಿ ನಾನು ಒಗ್ಗರಣೆ ಹಾಕ್ತಿದ್ದೆ ಚಿತ್ರಾನ್ನದ ಒಗ್ಗರಣೆ ಹಾಕ್ತಿದ್ದೆ ಹಂಗೆ ಕೇಳಿಸ್ತಿಲ್ಲ ಕಣಜ್ಜಿ ಏನ್ ಮಾಡ್ತೀಯ ಮೆಣಸಿನ್ಕಾಯಿ ಬೇಕು ಬಾರಜ್ಜಿ ಒಂದ್ 1/4 ಕೆಜಿ ಕೊಡೋಜ್ಜಿ ನನಗೂ ಹಸಿರು ಮೆಣಸಿನ್ಕಾಯಿ ಬೇಕು ಎಲ್ಲದಕ್ಕೂ ಸಾಂಬಾರ್ಗಾಗ್ಲಿ ಎಲ್ಲದಕ್ಕೂ ಹಸಿರು ಮೆಣಸಿನ್ಕಾಯಿ ಬೇಕು ನೀನ್ ನೋಡಿದ್ರೆ ನೀನು ನೋಡಮ್ಮ ನೀನು ಬಾರಜ್ಜಿ ಇಳಿಸ್ ಬಾಯಿಲಿ ಒಂದ್ 1/4 ಕೆಜಿ ಕೊಟ್ಟೋಗು ಅಲ್ಕಣೆ ಅಮ್ಮಯ್ಯ ಅವಾಗ್ಲಿ ನಾನು ಕೂಕೊಂಡ್ರು ಬರ್ಲಿಲ್ಲ ಆಚೆ ಕಡೆ ನೋಡ್ರಿ ಇವಾಗ ಮಾತ್ರ ನೋಡ್ರಿ ಮೆಣಸಿನ್ಕಾಯಿ ಬೇಕಣಜ್ಜಿ ಅಂತ ಹೇಳ್ತಿರಲ್ಲ ಹೋಗ್ರ ಮಾತ್ಲಾಗಿ ಹಿಂಗೆ ನನಗೆ ಟೈಮ್ ಆಗೋದು ರಪ್ಪನ ತಗೊಳಲ್ಲ ಏನಿಲ್ಲ ನೀವು ಗಂಟೆ ಮಾಡ್ತೀರಾ ನೀವು ನೀವು ಹುಡುಗಿರಿದ್ದೀರಲ್ಲ ನೀವು ಬಲು ಒತ್ತು ಮಾಡ್ಬಿಡ್ತೀರ ನೀವು ಏನಮ್ಮ ಅತ್ಲಾಗಿ ಎಷ್ಟು 1/4 ಕೆಜಿ ಬೇಕಾ 1/4 ಕೆಜಿ ಏನಕ್ಕೆ ಇನ್ನ 1/4 ಕೆಜಿ ಜಾಸ್ತಿ ತಗ ಒಂದ್ ಅರ್ಧ ಕೆಜಿ ತಗ ಯಾ ಸುಮ್ಕಿರೋದಿ ಬೇಡ ಜಾಸ್ತಿ ತಗೊಂಡ್ರೆ ಒಂಥರ ಕೊಳತೋಗಂಗ್ ಆಗ್ಬಿಡುತ್ತೆ ಇಲ್ಲ ಅಂದ್ರೆ ಒಣಗೋಗಂಗ್ ಆಗ್ಬಿಡುತ್ತೆ ಬತ್ತು ಬಾಡ ಹೋಗುತ್ತೆ ಚೆನ್ನಾಗಿರಲ್ಲ ಟೇಸ್ಟ್ ಇರಲ್ಲ ಅದಕ್ಕೆ ಇನ್ನೇನು ಫ್ರೆಶ್ ಮೆಣಸಿನ್ಕಾಯಿ ನಿಮ್ಮದ್ರಲ್ಲಿ ಇನ್ನೇನು ಬಿಡ್ತಾನೆ ಇರ್ತಾವಲ್ಲ ನೀನ್ ಇನ್ನೇನು 2-3 ದಿವಸಕ್ಕೆ ಒಂದೊಂದ್ಸಲಿ ಮಾಡ್ಕೊಂಡು ಬರ್ತಿರ್ತೀಯ ಇನ್ನೇನು ಮೆಣಸಿನ್ಕಾಯಿನ ಬೇಡ ಕಣ ಸುಮ್ಕಿರು ಅರ್ಧ ಕೆಜಿ ತಗೊಂಡು ಏನ್ ಮಾಡ್ಲಿ ನಾನು ನಮ್ಮ ಅಪ್ಪ ನಮ್ಮ ಪಾಪ 3 ಜನ ಇರೋದು ಮಾಡಲೇ ಒಂದೊತ್ತು ತಿಂಡಿ ಮಾಡ್ತೀನಿ ಒಂದಿಟ್ಟು ಸಾಂಬಾರು ಮುದ್ದೆ ಮಾಡ್ತೀನಿ ಜಾಸ್ತಿ ಮೆಣಸಿನ್ಕಾಯಿ ತಗೊಂಡು ಏನಜ್ಜಿ ಮಾಡೋಣ ಸುಮ್ಮಕ್ಕೆ ಏನು ಬೇಡ ಅಲ್ಲ ಕಣಜ್ಜಿ ಮೆಣಸಿನ್ಕಾಯಿ ಏನು ರಂಗಜ್ಜ ಕುಯ್ದು ಕೊಡ್ತು ಅನ್ನು ನೀನ್ ಇನ್ನೇನು ಎದ್ದಾಡ್ಕೆಲ್ಲ ಇನ್ನೇನು ಹೋಗಿರಲ್ಲ ಕಣಿ ಹೇಳು ಕಾಲವಂತ ಮಲ್ಕೊಂಡಿರ್ತೀಯ ಪಾಪ ನಮ್ ರಂಗಜ್ಜ ಎಲ್ಲ ಮೆಣಸಿನ್ಕಾಯಿ ಎಲ್ಲ ಕುಯ್ದು ಕೊಟ್ಟಿರ್ಬೇಕು ಸಾಮಾನ್ಯಕ್ಕೆ ಅಲ್ವೇನಜ್ಜಿ ನೋಡು ಈ ಹುಡುಗಿ ಮಾತಾಡೋದು ಅಬ್ಬಬ್ಬಬ್ಬಬ್ಬಬ್ಬಬ್ಬ ಹೊರಗಿಲ್ಲ ಕಣೆ ಅಮ್ಮಣ್ಣಿ ನೀನು ಒಂದ್ರಿಟು ಹಾಗಾದ್ರೆ ನಿಮ್ ರಂಗಜ್ಜ ಮಾತ್ರ ಅನ್ನು ಕೆಲಸ ಮಾಡೋದು ನಾನೇನು ಮಾಡಲ್ಲ ಅನ್ಕೊಂಡಿದ್ಯಾ ನೋಡ್ದೇನಮ್ಮ ನೀನು ನಿಮ್ ರಂಗಜ್ಜ ಕಡೆ ಹೆಂಗ್ ಮಾತಾಡ್ತೀಯ ಅಂತ ಆ ಕಡೆ ಅಮ್ಮಯ್ಯ ನಿಮ್ ರಂಗಜ್ಜ ಎಲ್ಲಿತ್ತು ಎಲ್ಲ ಆಸಿಂದ ಹಾಲ್ ಕರ್ಕೊಂಡು ಎದ್ದಾಡ್ಕೆಲ್ಲನೆ ಹಾಲಾಕ್ ಬರಕ್ ಹೋಯ್ತು ಡೈರಿ ತಾವ ಅದಕ್ಕೆ ನಿಮ್ ರಂಗಜ್ಜ ಬರೋವರೆಗೂ ನಾನು ಕಾಯ್ಕೊಂಡು ಕೂತ್ಕೊಂಡಿರಲ್ಲ ಕಣಮ್ಮ ನಿಮ್ ಕುಮಾರಣ್ಣಂಗೆ ಹೇಳ್ಬಿಟ್ಟು ಪಾಪ ಒಂದಿಟ್ಟು ಹೊಲತ್ತ ಬಿಡು ಪಾಪ ಬೈಕಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅಂತ ಹೇಳ್ದೆ ಕರ್ಕೊಂಡು ಹೋಗ್ಬಿಡ್ತು ಮೆಣಸಿನ್ಕಾಯಿ ಎಲ್ಲ ಕುಯ್ಕೊಂಡು ನಾನೇ ಬಿಡಿಸ್ಕೊಂಡು ಸೀದಾ ವ್ಯಾಪಾರ ಮಾಡ್ಕೊಂಡು ಬರೋಣ ಅಂತ ಬಂದೆ ಕಣಮ್ಮ ಒಂದ್ ಈಟು ನೂಲಷ್ಟು ಕಾಲ್ ನೋವು ಕಡಿಮೆ ಆಗೈತೆ ಇನ್ನೇನು ಮಂತ ಕೂತ್ಕೊಂಡು ಇನ್ನೇನು ಮಾಡೋದು ಹೇಳು ಅದಕ್ಕೆ ಅತ್ಲಾಗಿ ಎಲ್ಲ ವ್ಯಾಪಾರ ಮಾಡ್ಕೊಂಡು ಬರೋಣ ಅತ್ಲಾಗಂತ ಬಂದೆ ಕಣಮ್ಮ ಏನಂದ್ರೆ
ನಿಮ್ ರಂಗಜ್ಜಲ್ಲ ಐತಲ್ಲಮ್ಮ ಪಾಪ ಈಗ ಬಂದು ಮೆಣಸಿಕಾಯಿ ಎಲ್ಲ ಬಿಡಿಸ್ಕೊಂಡು ತಿರ್ಗಾ ವ್ಯಾಪಾರ ಮಾಡ್ಕೊಂಡ್ ಬರೋ ಅಷ್ಟ್ರಲ್ಲಿ ಸುಸ್ತಾಗ್ಬಿಡುತ್ತೆ. ನಾನು ಮಂತ ಕುತ್ಕೊಂಡು ಇನ್ನೇನೇ ಅಮ್ಮಣ್ಣಿ ಮಾಡೋಣ ಅಲ್ವಾ? ವಾಕ್ ಆಗಂಗೂ ಆಗುತ್ತೆ, ಎಲ್ಲಾರ ಜೊತೆನೂ ಮಾತಾಡ್ಕೊಂಡು ಹಂಗೆ ತಿರ್ಗಾಡ್ಕೊಂಡ್ ಬರಂಗೂ ಆಗುತ್ತೆ, ಮೆಣಸಿಕಾಯಿ ವ್ಯಾಪಾರ ಮಾಡ್ಕೊಂಡ್ ಬರಂಗೂ ಆಗುತ್ತೆ, ಆರಾಮಾಗ್ಬಿಡುತ್ತೆ. ಅದಕ್ಕೋಸ್ಕರ ಅತ್ಲಾಗಿ ನಾನೇ ಬಂದೆ ಕಣೆ ಅಮ್ಮಣ್ಣೆ. ಹೆಂಗ ಉತ್ತಮಾದ ಕೆಲಸನೇ ಮಾಡ್ಬೇಕಂತ ಬಿಡಜ್ಜಿ ಅತ್ಲಾಗಿ. ಏನೇನೋ ಕೆಲಸ ಮಾಡ್ತಾನೆ ಇರ್ತೀರ ಕಣಜ್ಜಿ, ನೀನಾಗ್ಲಿ ರಂಗಜ್ಜ ಆಗ್ಲಿ. ಸುಮ್ಮಕ್ಕಂತೂ ಕುತ್ಕೊಳಲ್ಲ, ಒಂದ್ ಗಳಿಗೆನೂ ಕುತ್ಕೊಳಲ್ವಲ್ಲ ಅಜ್ಜಿ ನೀವು ರಂಗಜ್ಜ. ಅಯ್ಯ ನೀನಾದ್ರೂ ಒಂದಿಟ್ಟು ಸುಧಾರಿಸ್ಕೊಂತೀಯ ಕಣಜ್ಜಿ. ಆ ರಂಗಜ್ಜ ಅಂತೂ ಹೇಳಬಾರ್ದು ಕಣೆ ಹೇಳಜ್ಜಿ ಅತ್ಲಾಗಿ. ಅಲ್ಲ ಕಣಜ್ಜಿ, ಎದ್ದಾಗ್ಲಿಂದನೂ ವಜ್ಜ ಕೆಲಸ ಮಾಡ್ತಿರುತ್ತಲ್ಲ, ಆ ವಜ್ಜಿಗೆ ಸುಸ್ತಾಗಲ್ವೇನಜ್ಜಿ? ಸುಸ್ತು ಸೋಲು ಏನು ಆಗಲ್ವೇನಜ್ಜಿ? ನಾವಂತ್ರೂ ಒಂದ್ ಈಟು ಈ ಬಿಸ್ಲಲ್ಲಿ ಹೊಲತ್ತ ಹೋಗಿ ಬರಾಷ್ಟ್ರಲ್ಲಿ ತಲೆ ಎಲ್ಲ ಗಿರ 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 ತಿರ್ಗಂಗ್ ಆಗ್ತಿರುತ್ತೆ, ಸುಸ್ತಾಗ್ತಿರುತ್ತೆ. ಮಂತಾವ್ ಯಾವಾಗಪ್ಪ ಹೋಗೋಣ ಅನಿಸ್ತಿರುತ್ತೆ. ಆ ವಜ್ಜ ಏನ್ ಕೆಲಸ ಮಾಡುತ್ತೆ ರಂಗಜ್ಜ. ಅಬ್ಬಾ ನಾನು ಹಂಗೆ ಅನ್ಕೊಂಡಿ ಕಣಜ್ಜಿ. ಏ ಅಮ್ಮಯ್ಯ, ನಿಮ್ ರಂಗಜ್ಜ ಐತಲ್ಲ ಮೊದ್ಲಿ ನಾನು ಆಟೆಯ ಮಂತಾವಂತೂ ಸುಮ್ಮ ಕುತ್ಕೊಳ್ಳೋದೇ ಇಲ್ಲ ಕಣೆ ಅಮ್ಮಯ್ಯ. ನಿಮ್ ರಂಗಜ್ಜ ಮಾಡೋ ಕೆಲಸ ನೋಡ್ಬಿಟ್ಟೆ ನನಗೂ ಏನಾದ್ರೂ ಒಂದ್ ಕೆಲಸ ಮಾಡ್ಬೇಕು ಅನ್ಸೋದು. ಅಲ್ಲ ಕಣಜ್ಜಿ, ಆವಾಗ್ಲಿ ನಾನು ಮೆಣಸಿಕಾಯಿನ ತಲೆ ಮೇಲೆ ಎತ್ಕೊಂಡ್ಬಿಟ್ಟು ನೀನು ನಿಂತಿಯಲ್ಲಜ್ಜಿ, ಇಳಿಸಜ್ಜಿ ಮೆಣಸಿಕಾಯಿನ ಕೆಳಗಡೆ ನೋಡೋಣ. ಅಲ್ಲ ಕಣಜ್ಜಿ, ಹಸಿರು ಮೆಣಸಿಕಾಯಿ ಏನು ಜಾಸ್ತಿ ಏನಾದ್ರೂ ಖಾರವಾಗೈತಾ ಏನು ಮೀಡಿಯಂ ಆಗೈತಾ? ಹೆಂಗಜ್ಜಿ ಮೆಣಸಿಕಾಯಿ ಪರವಾಗಿಲ್ವಾ? ಏ ಅಮ್ಮಯ್ಯ, ನನಗ್ ಗೊತ್ತಿಲ್ಲ ಕಣೆ. ಏನ ನಿಮ್ ರಂಗಜ್ಜ ಸಸ್ಗಳು ತಗೊಂಬಂದ್ಬಿಟ್ಟು ಹಾಕಿರೋದು ಬೆಳೆಸಿರೋದು. ನೀನು ಈಗ ಬಳಸ್ ನೋಡು, ಇವತ್ತಿಂದಾನೆ ಕುಯ್ಕೊಂಬರ್ತಿರೋದು ಇನ್ನು ಮೆಣಸಿಕಾಯಿನ. ನೀನ್ ನೋಡು ಗೊತ್ತಾಗುತ್ತೆ ನಿನ್ಗೆನೇನೆ. ಎಲ್ಲ ಬಲ್ತಿದಾವೆ, ಚೆನ್ನಾಗೈತ್ ಮಾತ್ರ ಮೆಣಸಿಕಾಯಿ ಮಾತ್ರ. ಅಮ್ಮಯ್ಯ, ಒಂದಿಟ್ಟು ರೇಟು ಕಡಿಮೆ ಐತೆ ತಗಳೆ ಅಮ್ಮಯ್ಯ. ಜಾಸ್ತಿ ಅನ್ನಂಗ್ ತಗೊಂಡ್ಬಿಟ್ಟು ಒಣಗ್ಸು, ಚೆನ್ನಾಗಿರುತ್ತೆ. ಏ ಬೇಡ ಕಣಜ್ಜಿ, ನೋಡೋಣಂತೆ ಬೇಕಾದ್ರೆ. ಇವಾಗ ಸದ್ಯಕ್ಕೆ ಈಗ ಒಂದ್ 1/4 kg ಕೊಡು. ನೀನ್ ಹಿಂಸೆ ಮಾಡ್ತಿದ್ಯಾ ಕೊಡಜ್ಜಿ, ಅತ್ಲಾಗ ಒಂದ್ 1/2 kgನೇ ಕೊಟ್ಬಿಡು. ಇನ್ನೇನ್ ಮಾಡಕ್ಕಾಗುತ್ತೆ ಅತ್ಲಾಗಿ. ಅಲ್ಕಣೆ ಅಮ್ಮಯ್ಯ ಹಿಂಗ್ ಹೇಳ್ತೀನಂತ ಬೇಜಾರ್ ಮಾಡ್ಕೋಬೇಡ ಸುಶೀಲಮ್ಮ. ಅಲ್ಲ ಕಣೆ, ಅಕ್ಕ ಪಕ್ಕದ ಮನೆಯವ್ರು ಯಾರು ಇಲ್ವೇನೆ? ಅವಾಗ್ಲಿ ನಾನು ಕೂಗ್ಕಡ್ತಿದ್ದೀನಿ. ಅಲ್ಲ, ನಾನು ವ್ಯಾಪಾರ ಮಾಡ್ಕೊಂಡ್ ಬರ್ತೀನಂದ್ರೆ ಈ ತಗಡಕ್ಕೂ ಬರಿಲ್ಲ ಆದ್ರೂ ನನಗೆ ಮಾತಾಡ್ಸಕ್ಕಾರ ಬರೋರು ಯಾರು ಒಬ್ರಾದ್ರೂ ಬರ್ತಿಲ್ವಲ್ಲ ಅಮ್ಮಯ್ಯ? ಅಲ್ಲ, ಮುಂಚೆನೆ ಯಾರಾದ್ರೂ ಮೆಣಸಿಕಾಯಿ ತರಕಾರಿ ಏನಾರ ವ್ಯಾಪಾರ ಮಾಡ್ಕೊಂಡ್ ಬಂದಿದ್ದ? ಎಲ್ಲಾರು ಸಾಮಾನ್ಯಕ್ಕೆ ಅವ್ರ ತಾವ್ಲೆ ತಗೊಂಡಿರ್ಬೇಕಲ್ವಾ? ಅದಕ್ಕೆ ನಿನ್ನೆ ಸಾಮಾನ್ಯಕ್ಕೆ ಯಾರು ಬರ್ತಿಲ್ಲ ಅಲ್ವಾ? ಇಲ್ಲ ಕಣಜ್ಜಿ, ನಾನ್ ನೋಡ್ದಂಗೆ ಬೆಳಿಗ್ಗೆ ನಾನು ಯಾರು ತರಕಾರಿ ವ್ಯಾಪಾರ ಮಾಡ್ಕೊಂಡ್ ಬಂದಿಲ್ಲ ಕಣಜ್ಜಿ. ಬೆಳಿಗ್ಗೆ ನಾನು ನೋಡ್ತಿದ್ದೀನಲ್ಲ, ಯಾರು ಬಂದಿಲ್ಲ. ಮೆಣಸಿಕಾಯಿ ತಗೋಣ, ಕೊತ್ತಂಬರಿ ಸೊಪ್ಪು ತಗೋಣ, ಟೊಮೆಟೊ ಹಣ್ಣು ತಗೋಬೇಕಿತ್ತು, ನಾನು ಯಾರು ಬಂದಿಲ್ಲಮ್ಮ. ಬೆಳಿಗ್ಗೆ ನಾನು ನೋಡ್ತಿದ್ದೀನಿ. ನೋಡಂತಡಿ. ಈ ನಿಂಗಕ್ಕ ಅವರೆಲ್ಲ ಎತ್ಲಾಗ ಹೋದ್ರ ಏನಮ್ಮ? ಏ ನಿಂಗಕ್ಕ ನೇತ್ರಮ್ಮ, ಯಾರು ಕಾಣಿಸ್ತಾನೆ ಇಲ್ವಲ್ಲ? ಸರಿ ಕಣಜ್ಜಿ, ಆಯ್ತು. ಯಾರು ತಗೊಳ್ಳಿ ಬಿಡ್ಲಿ ನಮ್ಗೇನು. ಕೊಡಜ್ಜಿ, ನನ್ಗೊಂದ್ 1/2 kgನೇ ಕೊಟ್ಬಿಡು ಮೆಣಸಿಕಾಯಿ, ಹಸಿರು ಮೆಣಸಿಕಾಯಿ. ಬಲು ಚೆನ್ನಾಗೈತೆ ಕಣಜ್ಜಿ, ಮಾತ್ರ ಒಳ್ಳೆ ಫ್ರೆಶ್ ಮೆಣಸಿಕಾಯಿ ತಗೊಂಬೈಲಿ. ಅಮ್ಮಯ್ಯ, ಸುಶೀಲಮ್ಮ, ಇನ್ನೊಂದ್ ಹೇಳೋದು ಮರ್ತು ಬಿಟ್ಟೆ ಕಣೆ. ಅಲ್ಲ ಕಣೆ ಅಮ್ಮಯ್ಯ, ನಮ್ ಜಗಣ್ಣ ಎತ್ಲಾಗ ಹೋದ್ನೆ? ಅವಾಗ್ಲಿ ನಾನು ಕೂಕಾಣ್ತಿದೀನಿ, ಏನ್ ಆಚೆ ಕಡೆನೆ ಬರಂಗಿಲ್ಲ. ಎತ್ಲಾಗ ಹೋಗಿದ್ದಾನೆ? ಏನ ಮಂತ ವಿಧಾನ ಎತ್ಲಾಗಾರ ತೋಡುತ್ತಾವ ಹೊಲತ್ತವ್ರ ಎತ್ಲಾಗಾರ ಹೋಗಿದಾನಮ್ಮ? ಇನ್ನೆಲ್ಲಿ ಹೊಲತ್ತವ್ರ ಎಲ್ಲಾರು ಹೋಗಿರ್ಬೇಕು ಕಣೆ ಹೇಳು. ಪಾಪ ಎದ್ದಾಡ್ಕೆಲ್ಲ ಇನ್ನೇನು ಮಂತವ್ ಇನ್ನೆಲ್ಲ ಇರ್ತಾನೆ ಅವನು. ಪಾಪ ಒಂದ್ ಗಳಿಗೆನೂ ಇರಲ್ಲ, ಕೆಲ್ಸ ಅದು ಇದು ಅಂತ ಮಾಡ್ತಾನೆ ಇರ್ತಾನೆ ಒಂದೇ ಸಂಖ್ಯೆ ಅತ್ಲಾಗಿ. ಇಲ್ಲ ಕಣ ಸುಮ್ಕಿರ್ಗವ್ರಜ್ಜಿ, ಹೊಲತ್ತಾವ್ಲು ಹೋಗಿಲ್ಲ, ತೋಡುತ್ತಾವ್ಲು ಹೋಗಿಲ್ಲ, ಎಲ್ಲೂ ಕೆಲ್ಸಕ್ಕೂ ಹೋಗಿಲ್ಲ. ಅದ್ ಏನಾಗೈತಂದ್ರೆ ಅಜ್ಜಿ, ನಮ್ಮ ಇವ್ರಿದಾರ ನೋಡು, ನಮ್ಗ ಯಜಮಾನ್ರ ಅಣ್ಣ ಇದಾರಲ್ರಿ ಅಜ್ಜಿ, ಗೌರಜ್ಜಿ, ಅವ್ರಿಗೆ ಒಂದಿಟ್ಟು ಹುಷಾರಿಲ್ವಂತೆ. ಅದಕ್ಕೆ ಅತ್ಲಾಗಿ ಅವರು ಟೌನ್ ಅಲ್ವಾ ಇರೋದು. ಏನೋ ಹಾಸ್ಪಿಟಲ್ ಏನೋ ಅಡ್ಮಿಟ್ ಮಾಡಿದಾರಂತೆ. ನಿನ್ನೆ ರಾತ್ರಿ ಕರ್ಕೊಂಡು ಹೋಗ್ಬಿಟ್ಟು ಏನೋ ಹೊಟ್ಟೆ ನೋವು ಅಂತ ಕರ್ಕೊಂಡು ಹೋಗ್ಬಿಟ್ಟು ಅಡ್ಮಿಟ್ ಮಾಡಿದಾರಂತೆ. ಅದ್ ಏನಾಗೈತು ಏನೋ ಗೊತ್ತಿಲ್ಲ ಕಣಜ್ಜಿ ಅತ್ಲಾಗಿ. ಎದ್ದಡ್ಕೆಲ್ಲದೇನೆ ಫೋನ್ ಮಾಡಿದ್ರು. ಅದಕ್ಕೆ ಅತ್ಲಾಗಿ ನಮ್ಮವರು ಎದ್ದು ಬಿಟ್ಟು ಪಾಪ ಮಕಾನು ಕರೆಕ್ಟ್ ಆಗಿ ತೊಳಿಲಿಲ್ಲ ಕಣಜ್ಜಿ ಅತ್ಲಾಗಿ. ಅರ್ಜೆಂಟ್ ಅರ್ಜಿಗೆ ಹೋದ್ರು ಕಣಜ್ಜಿ. ಆಸ್ಪತ್ರೆಗೆ ತೋರಿಸಿದಾರಂತೆ. ಈಗ ಒಂದ್ ರೀಟು ಉತ್ತಮ ಆಗೈತಂತ ಹೇಳ್ತಿದ್ರು. ಹೆಂಗ ಭಗವಂತನ ದಯದಿಂದ ಏನು ತೊಂದ್ರೆ ಇರಲಿಲ್ಲ ಅಂದ್ರೆ ಸಾಕಣಜ್ಜಿ ಅತ್ಲಾಗಿ. ಯಾರೇ ಅಮ್ಮಯ್ಯ? ಯಾರು? ನಮ್ ವೆಂಕಟೇಶಪ್ಪನ? ಅಯ್ಯೋ ದೇವ್ರೆ, ಅವನಿಗೆ ಏನಾಯ್ತಂತ ಕಾಣನಮ್ಮ. ಅವರು ಟೌನ್ ಅಲ್ವಾ ಇರೋದು? ಹೊಟ್ಟೆ ನೋವಂತಾನ? ಅಯ್ಯೋ 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 ಅಯ್ಯೋ, ಏನಮ್ಮ ಹೇಳೋದು ಇವಾಗಿನ ಕಾಯಿಲೆಗಳು. ಅಯ್ಯೋ ಭಗವಂತ. ನೋಡು, ಹುಡುಗ ನೆನ ಮುಂದೆ ನಮ್ಮ ಮುಂದೆ ಆಟ ಆಡ್ಕೊಂಡು ಓಡಾಡ್ಕೊಂಡಿದ್ದರು ಹುಡುಗರುಗಳು
ಇವರಿಗೆ ಹಿಂಗೆ ಹೊಟ್ಟೆ ನೋವು ಅದು ಇದು ಕಾಯಿಲೆಗಳು. ಅಯ್ಯೋ, ಯಾರಿಗ್ ಬಿಟ್ಟಿದ್ದು ಕಾಯಿಲೆಗಳು ಆಗ್ತಾನೆ ಇರ್ತವೆ. ಅಮ್ಮಯ್ಯ ಇವಾಗ ಹುಷಾರಂತಾನೆ ಅಮ್ಮಯ್ಯ. ಫೋನ್ ಮಾಡಿ ಕೇಳ್ದ ನೀನು, ಒಂದ್ಸಲಿ ಫೋನ್ ಮಾಡಿ ಕೇಳಿ ಅಮ್ಮಯ್ಯ ಹುಷಾರೇನಂತ ಪಾಪ. ಹ್ಮ್, ಪರವಾಗಿಲ್ವಂತೆ ಕಣ ಗೌರಜ್ಜಿ, ಇವಾಗ ಒಂದ್ ಈಟು ಉತ್ತಮ ಆಗೈತಂತೆ. ಹ್ಮ್, ಆಗ ಗೌರಜ್ಜಿ ನೋಡಪ್ಪ ಮೆಣಸಿಗೆ ವ್ಯಾಪಾರ ಮಾಡ್ತೈತೆ. ಈಗರಜ್ಜಿ ಗೌರಜ್ಜಿ ಮೆಣಸಿಗೆ ವ್ಯಾಪಾರ ಮಾಡ್ತಿದ್ಯಾ ಆಹಾ, ನೋಡಜ್ಜಿ ನೋಡಜ್ಜಿ, ಅಲ್ಲಿ ಬೆಳಗ್ಗೆ ಹೆಂಗ್ ವ್ಯಾಪಾರ ಮಾಡ್ಕೊಂಡ್ ಬರ್ತಿದ್ಯಾ ಅಂತ ನಾವ್ ನೋಡಿದ್ರೆ ಇನ್ನು ಎದ್ದೇ ಇಲ್ಲ, ಮನೆ ಕೆಲಸ ಮಾಡಿಲ್ಲ. ನೋಡಮ್ಮ ನೀನು ಅಲ್ಲ ಎದ್ದು ಮೆಣಸಿಕಾಯಿ ಎಲ್ಲ ಕುಯ್ಕೊಂಡ್ ಬಂದ್ಬಿಟ್ಟು ಮೆಣಸಿಕಾಯಿ ವ್ಯಾಪಾರ ಮಾಡ್ತಿದ್ಯಲ್ಲ. ಆ ಪರವಾಗಿಲ್ಲ ಕಣ್ ಗೌರಜ್ಜಿ, ನೀನು ಒಂದ್ರಿಟ್ಟು ಹುಷಾರಿಲ್ಲ ಹುಷಾರಿಲ್ಲ ಅಂತ ಹೇಳ್ತಾನೆ ಇರ್ತೀಯ, ಅದು ಇದು ಕೆಲಸ ಮಾಡ್ತಾನೆ ಇರ್ತೀಯ ಕಣಜ್ಜಿ. ಏ ಅಮ್ಮಯ್ಯ, ಅದಿರ್ಲಿ ಕಡೆ, ಅವಾಗ್ಲಿ ನಾನು ಕೂಗಾಡ್ತಿದೀನಿ, ಏನಮ್ಮ ಆಚೆ ಕಡೆನೆ ಬರಂಗಿಲ್ಲ ನೀವು. ನೆನ್ನೆ ನೋಡಿದ್ರೆ ನೀನು ಮನೆ ಹತ್ರ ಬಂದ್ಬಿಟ್ಟು ಅಜ್ಜಿ ನನಗ್ ಮೆಣಸಿಕಾಯಿ ಬೇಕಿತ್ ಕಣಜ್ಜಿ, ಒಂದು ಕೆಜಿ ಬೇಕಿತ್ ಕಣಜ್ಜಿ ಮೆಣಸಿಕಾಯಿ, ತಗೊಂಬಂದ್ ಕೊಡಜ್ಜಿ, ಇಲ್ಲಾಂದ್ರೆ ಕೊಡಜ್ಜಿ ಇದ್ರೆ ಅಂತ ಹೇಳ್ಬಿಟ್ಟು ನೀನ್ ಹುಡುಗಿ ಮಂತಾವ್ ಬಂದು ಮೆಣಸಿಕಾಯಿ ಅಂತ ಕೂಗ್ಕೊಂಡ್ರು ಆಚೆ ಕಡೆ ಬರೋದ್ ಬೇಡವಾ? ಅಲ್ಕಣೆ ಅಮ್ಮಯ್ಯ, ಏನೇ ಮಾಡ್ತಿದ್ದೆ ಈಟೊತ್ತವರೆಗೂ ನೀನು? ಈ ಅಜ್ಜಿ ನೋಡು, ಈಗ ಅಜ್ಜಿ ಗೌರಜ್ಜಿ ನಾನು ಮಂತಾವಿರಲ್ಲ ಕಣಜ್ಜಿ. ವಾ ನೀರ್ ಹಿಡಿತಿರಲ್ವಾ, ಈ ಕಡೆ ಪಕ್ಕದಲ್ಲಿ ಹೋಗ್ಬಿಟ್ಟು ಟ್ಯಾಂಕಿ ತವ ನೀರ್ ತುಂಬ್ಕೊಂಬರೋಣ ಅಂತ ಹೋಗಿದ್ದೆ. ಅಷ್ಟರಲ್ಲಿ ಮೆಣಸಿಕಾಯಿ ಅಂತ ಕೂಕೊಂಡ್ರಲ್ಲ, ಸಾಮಾನ್ಯಕ್ಕೆ ಇನ್ನೇನ್ ಗೌರಜ್ಜಿ ಬಂದಿರ್ಬೇಕು ಮೆಣಸಿಕಾಯಿ ವ್ಯಾಪಾರ ಮಾಡ್ಕೊಂಡು ಅನ್ಕೊಂಡು ನಾನು ಬಂದೆ ಕಣಜ್ಜಿ. ವಾ ತಗೊಂಬರಮ್ಮ, ನೆನ್ನೆ ನೋಡಿದ್ರೆ ಮನೆ ಹತ್ರ ಹುಡ್ಕೊಂಬಂದ್ರು ಮೆಣಸಿಕಾಯಿ ಇಲ್ಲ ಕಣಮ್ಮ, ಎಲ್ಲ ಖಾಲಿ ಆಗೋಯ್ತು, ಅವ್ರು ಇವ್ರು ಬಂದ್ಬಿಟ್ಟು ತಗೊಂಡೋದ್ರು ಅಂತ ಹೇಳ್ ಕಳಿಸ್ಬಿಟ್ಟೆ. ವಾ ಇವಾಗ್ಲಾದ್ರೂ ಕೊಡ್ತೀಯೋ ಏನ್ ಕೊಡಲ್ವಾ? ನೋಡಿ ಹುಡುಗಿನ ಅಲ್ಕಣೆ ಅಮ್ಮಯ್ಯ, ಮನೆ ಮುಂದೆ ವ್ಯಾಪಾರ ಮಾಡ್ಕೊಂಡ್ ಬಂದಿದ್ದೀನಿ ಮೆಣಸಿಕಾಯಿ ಕೊಡ್ಲೇಬೇಕು ಅಂತ, ಅಂತದ್ರಲ್ಲಿ ನೀನು ಕೊಡ್ತೀಯ ಕೊಡಲ್ಲ ಅಜ್ಜಿ ಅಂತ ಬೇರೆ ಕೇಳ್ತೀಯ. ತಗಳೆ ಅಮ್ಮಯ್ಯ, ಎಷ್ಟ್ ಬೇಕು? ಅಜ್ಜಿ ಗೌರಜ್ಜಿ, ಅಯ್ಯ ತಲೆ ಮೇಲೆ ಓದ್ಕೊಂಡ್ಬಿಟ್ಟು ಅದೇಟ್ ಹೊತ್ತಿಂದ ನಿಂತಿದ್ಯಾ ಅಜ್ಜಿ ನೀನು. ಇಲ್ಸಜ್ಜಿ ಮೊದ್ಲು, ಆ ಕೈ ಎಷ್ಟ್ ನೋವು ಆಗ್ಬೇಡ, ಕತ್ತೆ ಎಷ್ಟ್ ನೋವು ಆಗ್ಬೇಡ, ತಲೆ ಎಷ್ಟ್ ನೋವು ಆಗ್ಬೇಡ, ಇಲ್ಸಜ್ಜಿ ಮೊದ್ಲು. ಆಮೇಕಿಂದ ಅದೇನಿದ್ರು ಮಾತಾಡೋಣಂತೆ. ಏ ಅಮ್ಮಯ್ಯ, ನಾನು ಜಾಸ್ತಿ ಹೊತ್ತು ಮಾತಾಡ್ಕೊಂಡು ನಿಂತ್ಕೊಳ್ಳೋದು ಕಣಮ್ಮ. ಇನ್ನು ಗೊತ್ತಾಗ್ಬಿಡುತ್ತೆ, ಅಲ್ಲ ಬಿಸಿಲು ಬೇರೆ ಶುರು ಆಗೋಯ್ತು, ಈ ಬಿಸಿಲಲ್ಲಿ ಜಾಸ್ತಿ ಹೊತ್ತು ವ್ಯಾಪಾರ ಮಾಡಕ್ಕೂ ಆಗಲ್ಲ, ಸುಸ್ತು ಸುಲಾಗ್ಬಿಡುತ್ತೆ. ನಾನು ಮಂತ ಹೋಗ್ಬಿಟ್ಟು ಒಂದ್ರಿಟ್ಟು ರಪ್ಪನ ತಿಂಡಿ ಬೇರೆ ತಿನ್ಬೇಕು, ತಿಂಡಿ ತಿನ್ನಿಲ್ಲ ಅಂದ್ರೆ ಸುಸ್ತು ಸೋಲಾಗ್ಬಿಡುತ್ತೆ. ತಗಡ್ರಿ ಅಮ್ಮಯ್ಯ ಬಿರ್ಬಿರ್ನೆ. ಎಷ್ಟೆಷ್ಟು ಬೇಕು ಮೆಣಸಿಕಾಯಿನ ರಪ್ಪನ್ ತಗಡ್ರಿ ಒಂದ್ರಿಟ್ಟು ಹೋಗ್ಬೇಕು ಬೇಗ ಅರ್ಜೆಂಟ್ ಆಗಿ. ಅಮ್ಮಯ್ಯ ತಗಡ್ರಿ ಬರ್ರೆ. ನೀವ್ ಬರೀ ಮಾತಾಡೋದೇ ಆಯ್ತಮ್ಮ, ಅವಾಗ್ಲಿ ನಾನು ಬರೀ ಮಾತಾಡಿಸ್ತಾನೆ ಇದ್ದೀರಾ. ಈ ವಜ್ಜಿಯಿಂದ ಒಳ್ಳೆ ಕತೆ ಆಗೋಯ್ತು, ಈ ವಜ್ಜಿ ಗೌರಜ್ಜಿಯಿಂದ. ಅಲ್ಲ ಕಣ್ ಗೌರಜ್ಜಿ, ಅಪ್ರೂಪಕ್ ಮನೆ ತಾವ್ ಬರ್ತೀಯ ನೀನ್, ಅದ್ರಲ್ಲೂ ಏನ್ ಮಾತಾಡ್ಸ್ಲೇಬೇಕಂತ ಏನು ಬರಲ್ಲ, ಅದ್ರಲ್ಲೂ ವ್ಯಾಪಾರ ಅದು ಇದು ಮಾಡ್ಕೊಂಡ್ ಬರ್ತೀಯ, ಅದಕ್ಕೆ ಅಪ್ರೂಪಕ್ ಸಿಕ್ತಿಯಲ್ಲ ಮಾತಾಡ್ತೀವಮ್ಮ. ಸರಿ ಕಣ, ಆಯ್ತು ಬಿಡ್ನಂತಾಯಿ, ಇನ್ನೇನ್ ಮಾತಾಡ್ಸಲ್ಲ, ಸುಮ್ಮಕ್ಕೆ ಮೆಣಸಿಕಾಯಿ ಕೊಟ್ಟೋಗು ಹಂಗಾರೆ. ಬಿಡೆ ಅಮ್ಮಯ್ಯ ನಿಂಗಮ್ಮ, ಏನೋ ಮಾತಾಡ್ಸ್ಬೇಡ ಈ ವಜ್ಜಿಗೆ. ನೋಡು ಮಾತಾಡ್ಸಿದ್ರೆ ಪ್ರೀತಿಯಿಂದ ನಮ್ ಗೌರಜ್ಜಿ ಅಂತ ಅಭಿಮಾನದಿಂದ ನೋಡಿ ಈ ವಜ್ಜಿ ಹೆಂಗ್ ಹೇಳುತ್ತಂತ ಲೆಕ್ಕ ಹಾಕು. ಶಪ್ಪ ಸುಸ್ತಾಗೋಯ್ತು ಕಡೆ ಅಮ್ಮಯ್ಯ. ಏ ಅಮ್ಮಯ್ಯ, ಯಾಕೆ ಹಿಂಗೆಲ್ಲ ಮಾತಾಡ್ತೀಯ ನೀನು? ಹಂಗಲ್ಲ ನಾನು ಹೇಳಿದ್ದು, ವ್ಯಾಪಾರ ಮಾಡ್ಕೊಂಡ್ ಬರ್ತೀವಿ ಅಂದ್ಮೇಲೆ ಮಾತಾಡ್ಕೊಂಡ್ ನಿಂತ್ಕೋಬಾರ್ದು ಕಣೆ ಅಮ್ಮಯ್ಯ. ಇನ್ನು ಅಕ್ಕಪಕ್ಕದ ಬೀದಿಲೆಲ್ಲಾರು ತಗೊಂಡವ್ರು ಇದ್ದಾರೆ, ಅವ್ರಿಗೆಲ್ಲಾನು ಮೆಣಸಿಕಾಯಿ ಎಲ್ಲ ಕೊಟ್ಟು ಹೋಗೋಷ್ಟ್ರಲ್ಲಿ ಇನ್ನು ಗೊತ್ತಾಗ್ಬಿಡುತ್ತೆ ಕಣೆ ಅಮ್ಮಯ್ಯ. ಅದಕ್ಕಂಗಂತ ಹೇಳಿದ್ದು ಆಟ್ಯ. ಇನ್ನು ಮಂತ ಹೋಗ್ಬಿಟ್ಟು ನಾನು ಎಲ್ಲ ವ್ಯಾಪಾರ ಮಾಡ್ಕೊಂಡು ಇವೆಲ್ಲ ಮುಗಿಸ್ಕೊಂಡು ಖಾಲಿ ಮಾಡ್ಕೊಂಡು ತಿರ್ಗಾ ಮಂತ ಹೋಗ್ಬಿಟ್ಟು ತಿಂಡಿ ತಿನ್ನೋ ಅಷ್ಟ್ರಲ್ಲಿ 10-10:30 ಆಗೋಗ್ಬಿಡುತ್ತೆ. ಅಷ್ಟ್ರಲ್ಲಿ ಸುಸ್ತಾಗ್ಬಿಡುತ್ತೆ ಕಣಮ್ಮ, ಸುಸ್ತು ಸೋಲೆಲ್ಲ ಆಗ್ಬಿಡುತ್ತೆ. ಅದಕ್ಕೆ ರಪ್ಪನ ಒಂದ್ರಿಟ್ಟು ವ್ಯಾಪಾರ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಹಿಂಗ ಅರ್ಜೆಂಟ್ ಮಾಡ್ತಿದ್ದೀನಿ ಆಟೆ ಅಮ್ಮಯ್ಯ. ಬೇಜಾರ್ ಮಾಡ್ಕೋಬೇಡ ಕಡೆ ಅಮ್ಮಯ್ಯ ಸುಶೀಲಮ್ಮ. ಬೇಜಾರ್ ಇನ್ನೇನು ಕದಿ ಮಾಡ್ಕೊಳ್ಳೋಣ ನಾವು. ಅಲ್ಲ ಕಣ ಗೌರಜ್ಜಿ, ಬಾಯ್ಲಿ ಟೀನಾರ ಕಾಸ್ತೀನಿ ಒಂದು ಈಟು ಟೀನಾರು ಕುಡ್ಕೊಂಡು ಹೋಗುವಂತೆ ಕಣ ಬಾರಜ್ಜಿ. ಏ ಅಮ್ಮಯ್ಯ ನಿಂಗಮ್ಮ, ಏನ್ ಮಾಡ್ತಿದ್ಯಾ ಹುಡುಗಮ್ಮ ನೀನು? ಏನಾದ್ರು ಬುಟ್ಟಿನೋ ಇಲ್ಲ ಏನಾದ್ರು ತಗೊಂಬ ಹುಡುಗಮ್ಮ, ರಪ್ಪನ್ನ ತಗೊಂಡು ಹೋಗುವಂತೆ ಮೆಣಸಿಕಾಯಿನ. ಒತ್ತಾಗೋಯ್ತು ಹುಡುಗಮ್ಮ. ನಿನ್ಗೆ ಹೇಳೋದು ಅರ್ಥ ಆಗ್ತಿಲ್ವೇನಮ್ಮ? ಬಿಸ್ತಲ್ಲಿ ಜಾಸ್ತಿ ಹೊತ್ತು ವ್ಯಾಪಾರ ಮಾಡಕ್ಕಾಗಲ್ಲ ಹುಡುಕ್ತಾಯಿ. ಸುಮ್ಮಕ್ ನಿಂತ್ಕೊಂಡಿದೆಯಲ್ಲಮ್ಮ, ಅವಾಗ್ಲೂ ನಾನು ಹೇಳಿದ್ರೆ ಏನ್ ತಲೆಗೆ ಹೋಗ್ತಿಲ್ವಾ ನಿನ್ಗೆ ಹುಡುಗ ತಾಯಿ? ತಗೊಂಬರ್ತೀನಿ ತಡಿಯಜ್ಜಿ, ನೀನ್ ಅದೇ ಹಾಕಿಂಗ್ ಅರ್ಜೆಂಟ್ ಆಡ್ತೀಯೋ ಏನಮ್ಮ ಅತ್ಲಾಗಿ? ಅಯ್ಯೋ ಒಂದ್ ರೀಟು ಸಮಾಧಾನನೇ ಇಲ್ಲ ಕಣ್ ಗೌರಜ್ಜಿ ನಿನ್ಗಂತೂ ಅತ್ಲಾಗಿ. ಅಲ್ಲ ಬೇರೆಯವ್ರ ಮಂತ ಹೋದ್ರೆ ಆರಾಮಾಗಿ ಸುಮ್ಮ ಕೂತ್ಕೊಳ್ತೀಯ ತೆಪ್ಪಗೆ, ಗಂಟೆ ಕೂತ್ಕೊಳ್ತೀಯ, ಆಟೆ ಮಾಡ್ಕೊಂಡ್ ಬರ್ತೀಯ. ನಮ್ಮಂತ ಬಂದ್ಬಿಟ್ರೆ ಅದ್ ಏನಾಗುತ್ತೋ ಏನಮ್ಮ ಅತ್ಲಾಗಿ, ಒಂದ್ ಗಳಿಗೆನೂ ಇರಲ್ಲ ಏನಿಲ್ಲ, ಏನ್ ಅರ್ಜೆಂಟ್ ಮಾಡ್ತಾನೆ ಇರ್ತೀಯ ಕಣಜ್ಜಿ ಒಂದೇ ಸಂಖ್ಯೆ ಅತ್ಲಾಗಿ, ಸಮಾಧಾನ ಇಲ್ದಂಗೆ. ಅದೇನ್ ಅರ್ಜೆಂಟೋ ಏನೋ, ನಮ್ಮನೆ ಹತ್ರ ಬಂದಾಗ್ಲೇ ಹಿಂಗ ಆಡ್ತೀಯೋ ಏನೋ, ಏನ್ ಬೇರೆಯವ್ರ ಮಂತವ ಆರಾಮಾಗಿ ಇರ್ತೀಯೋ ಏನೋ ಒಂದು ಗೊತ್ತಾಗಲ್ಲ ಅತ್ಲಾಗಿ, ಹಂಗ ಆಡ್ತಿರ್ತೀಯ ನೀನಂತೂ ಅತ್ಲಾಗಿ. ಆಯ್ತಾಯ್ತು ಬಿಡಮ್ಮ, ಹೋಗಿ ತಗೊಂಬರ್ತೀನಿ, ಹಾಕೊಡುವಂತೆ ಕಣ್ ತಡಿ. ಆಗ ನಮ್ಮ ಅಜ್ಜಿ ನಿಂತೈತೆ. ಓಹೋ ಮೆಣಸಿಕಾಯಿ ಬೇರೆ ತಗೊಂಬಂದಾಳೆ.
ಹಾ 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 ಮೆಣಸಿಕಾಯಿ ವ್ಯಾಪಾರ ಮಾಡ್ತಿದ್ದಾಳೆ ಕಣಪ್ಪು. ಪರವಾಗಿಲ್ಲ, ನಮ್ಮ ಅಜ್ಜಿಯಲ್ಲೇ ಬಂದು ಆ ತಡಿ ತಡಿ ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀನಿ. ಏನೇ ಇವಳೆ, ಏನೇ ಮೆಣಸಿಕಾಯಿ ವ್ಯಾಪಾರ ಮಾಡ್ಕೊಂಡ್ ಬಂದಿದ್ಯಾ? ಅಲ್ ಕಡೆ ನಾನು ಹೇಳಿದ್ದೆ ತಾನೇ ನಿನಗೆ, ಅಲ್ಲಿ ಡೈರಿ ತಾವ್ ಹೋಗ್ಬಿಟ್ಟು ಹಾಲು ಹಾಕ್ಬಿಟ್ಟು ರಪ್ಪನ ಬಂದು ನಾನು ಮೆಣಸಿಕಾಯಿ ಎಲ್ಲ ಕುಯ್ಕೊಂಡು ಹೋಗ್ಬಿಟ್ಟು ವ್ಯಾಪಾರ ಮಾಡ್ಕೊಂಡ್ ಬರ್ತೀನಿ ಕಣೆ. ಬೈಕಲ್ಲಿ ಹೋಗ್ಬಿಟ್ಟು ನೀನ್ ಎಲ್ಲ ಹೋಗ್ಬಿಡ್ಕೊಂಡು ಸುಮ್ಕಿರೆ, ಹುಷಾರಿರಲ್ಲ ನಿನಗೆ, ಕಾಲು ನೋವಾಗುತ್ತೆ ಊರಲ್ಲೆಲ್ಲ. ಹಂಗೆ ಬರೀ ಕಾಲಲ್ಲೆಲ್ಲ ನಡ್ಕೊಂಡು ವ್ಯಾಪಾರ ಮಾಡ್ಕೊಂಡ್ ಬರಬೇಡ ಅಂತ ಹೇಳಿದೀನಿ. ಆದ್ರೂ ನೀನು ನೋಡು, ನಿಂದೇ ಆಟ ನೀನು ಮಾಡ್ತೀಯಲ್ಲ. ಬಂದ್ಬಿಟ್ಟು ಮೆಣಸಿಕಾಯಿ ಎಲ್ಲ ಕುಯ್ಕೊಂಡ್ ಬಂದ್ಬಿಟ್ಟು ಹೊಲತ್ತಾವ ಹೋಗಿ ಆ ಎಲ್ಲ ಮೆಣಸಿಕಾಯಿ ಎಲ್ಲ ವ್ಯಾಪಾರ ಮಾಡ್ಕೊಂಡ್ ಬರ್ತಿದ್ಯಲ್ಲ. ತಿರ್ಗಾ ಏನಾದ್ರೂ ನನ್ ಕಾಯಿಲೆ ಆಗ್ತೈತೆ, ತಲೆ ನೋವ್ತೈತೆ, ಕಾಲ್ ನೋವ್ತೈತೆ, ಕೈ ನೋವ್ತೈತೆ ಅಂತ ನನ್ಗೆ ಹೇಳ್ಬೇಕಲ್ಲ ನಿನ್ಗೆ ಆಮೇಕಿಂದ ಇರೋದು. ಹ್ಮ್ ಏನ ಮಾತ್ಲಾಗಿ ಹೇಳೋದು ಅಂದ್ರಿಟ್ಟು, ಮಾತು ಕೇಳಬೇಕು ಅಂದ್ರಿಟ್ಟು, ಬರೀ ನಿಂದೆ ನೀನ್ ಹಠ ಸಾಧ್ಯ ಮಾಡೋದಲ್ಲ. ಸುಮ್ಕಿರ ಜಾತ್ಲಾಗಿ ಅದ್ ಯಾಕೆ ಹಿಂಗ್ ಆಡ್ತೀಯ, ಅದ್ ಯಾಕೆ ಹಿಂಗ್ ರೇಗಾಡ್ತಿದ್ಯಾ ನೀನು? ಏನ್ ಮಾಡ್ಲಿ ಹೇಳಿ ಇವಾಗ? ನೀನು ಬೇರೆ ಚಳಿಲಿ ಬೇರೆ ಬೇಗ ಎದ್ದು ನೀನು ಹಾಲಾಕ್ ಬರೋ ಅಷ್ಟರಲ್ಲಿ ಸುಸ್ತಾಗಿರ್ತೀಯ ನೀನು. ತಲೆ ನೋವ್ತೈತೆ, ಹುಷಾರಿಲ್ಲ, ಯಾಕ ಕೆಮ್ಮು ನೆಗಡೆ ಅಂತ ಬೇರೆ ಹೇಳ್ತಿದ್ದಲ್ಲ. ಅದಕ್ಕತ್ಲಾಗಿ ಇವ್ನು ಪಾಪ ನಾನೇನು ಹೊಲತಾವೇನೋ ನಡ್ಕೊಂಡು ಹೋಗಿರಲಿಲ್ಲ ಕಣ್ ಹೇಳು. ಪಾಪ ಕುಮಾರಣ್ಣಗೆ ಒಂದಿಟ್ಟು ಬೈಕಲ್ಲಿ ಕರ್ಕೊಂಡೋಗಿ ಬಿಡಪ್ಪ ಹೊಲತಾವ ಅಂತ ಹೇಳ್ದೆ. ಅವ್ನ್ ಕರ್ಕೊಂಡೋಗ್ಬಿಟ್ಟು ಬಿಟ್ಟ. ನಾನು ಹೊಲತಾವಿಂದ ಮೆಣಸಿಕಾಯಿ ಎಲ್ಲ ಕುಯ್ಕೊಂಡು ಬಂದು ವ್ಯಾಪಾರ ಮಾಡ್ಕೊಂಡ್ ಬರ್ತಿದ್ದೀನಿ. ಇನ್ನೊಂದ್ ಸ್ವಲ್ಪ ಆಯ್ತ ಕಣ್ ಹೋಗು, ಜಾಸ್ತಿ ಏನಿಲ್ಲ, ಇನ್ನೇನು ಮುಗ್ದೆ ಹೋಗ್ಬಿಡುತ್ತೆ. ಅದೇನು ಮೆಣಸಿಕಾಯಿ ಎಲ್ಲ ಖಾಲಿ ಆಗ್ಬಿಡುತ್ತೆ, ಜಾಸ್ತಿ ಏನಿಲ್ಲ. ನೋಡೋಣಂತೆ ಆಮೇಕಿಂದ ಬೇಕಾದ್ರೆ. ಹೋಗು, ಇವತ್ತೊಂದ್ ದಿವಸ ಆತ್ಲಾಗಿ, ನಾಳೆಯಿಂದ ನೀನೇ ವ್ಯಾಪಾರ ಮಾಡ್ಕೊಂಡ್ ಬರುವಂತೆ. ಇವಾಗ ಬೇಜಾರ್ ಮಾಡ್ಕೋಬೇಡ. ನೀನ್ ಟೀ ಕುಡ್ಕೊಂಡ್ ಬಂದೋ ಏನೋ ಹಂಗೆ ಬಂದ ನೀನು? ಇಲ್ ಕಡೆ ಇನ್ನು ನಾನು ಮಂತಾವ್ಲೆ ಹೋಗಿಲ್ಲ ಕಣೆ ಟೀ ಕುಡಿಯೋದಿನ್ ಎಲ್ಲಿ. ಹಾಲಾಗ್ಬಿಟ್ಟು ಲಾಸರಿ ನಡ್ಕೊಂಡ್ ಬರ್ತಿದ್ನಲ್ಲ, ನಿನಗ್ ನೋಡ್ದೆ, ನೀನು ಮಾತಾಡ್ತಿದ್ದಿದ್ದು. ಇದ್ಯಾಕಪ್ಪ ಇವನು ಜಗಣ್ಣಮ್ಮಂತವ ನಮ್ಮ ಅಜ್ಜಿ ಹೋಗಿ ನಿಂತೈತಲ್ಲ, ಏನಾಗಿರ್ಬೇಕು ಇಷ್ಟು ಬಿರುನೆ ಬಂದಾಳಲ್ಲ ಅಂತ ದಿಗಲಾಗ್ಬಿಟ್ಟು ಬಂದೆ. ಅದೇನ್ ಕೇಳೋಣಂತ ನೋಡಿದ್ರೆ ನೀನು ಮೆಣಸಿಕಾಯಿ ಎಲ್ಲ ತಗೊಂಬಂದ್ಬಿಟ್ಟು ವ್ಯಾಪಾರ ಮಾಡ್ತಿದ್ಯಮ್ಮ. ಈಗ ಒಂದ್ ಕೆಲಸ ಮಾಡು, ನೀನು ಹೋಗು ಮಂತವ, ಅಲ್ಲಿ ಡೈರಿ ಕ್ಯಾನು, ಹಾಲಿನ ಕ್ಯಾನು ಅಲ್ಲಿ ಇಟ್ಟಿದ್ದೀನಿ, ಅಲ್ಲಿ ಪಕ್ಕದಲ್ಲಿ ನೋಡಿ, ಎತ್ಕೊಂಡು ನೀನು ಹೋಗು. ನಾನು ವ್ಯಾಪಾರ ಮಾಡ್ಕೊಂಡು ಮುಗಿಸ್ಕೊಂಡ್ ಬರ್ತೀನಿ. ಜಾಸ್ತಿ ಹೊತ್ತು ನೀನು ನಿನ್ಕೋಬೇಡ ಇಲ್ಲಿ. ಇರ್ಲಿ ಕಣ ಹೋಗಜ್ಜ, ನಾನು ವ್ಯಾಪಾರ ಮಾಡ್ಕೊಂಡ್ ಬರ್ತೀನಿ. ನನಗಿನ್ನೇನು ವ್ಯಾಪಾರ ಮುಗಿಸ್ಕೊಂಡ್ ಬಂದ್ರೆ ಇನ್ನೇ ತಿಂಡಿ ತಿನ್ಕೊಂಡು ನಾನು ಮಂತಾವಲೆ ಕುಂತಿರ್ತೀನಿ. ನೀನ್ ಇವಾಗ ನೀನು ಹೋಗ್ಬಿಟ್ಟು ಮಕ ತಕೊಂಡು ತಿರ್ಗಾ ತಿಂಡಿ ತಿಂದು ತೋಡುತ್ತಾವೆಲ್ಲ ಹೋಗ್ಬೇಕು. ಎಲ್ಲ ಟಿಪ್ ಟೂರಿಗೆ ಬೇರೆ ಕೆಲಸ ಐತೆ ಎಲ್ಲೋ ಅಂತ ಬೇರೆ ಹೇಳ್ತಿದ್ದೆ. ಅವ್ರಿಗೆ ಬೇರೆ ಕೆಲಸ ಐತೆ, ಯಾರೇ ನಾನು ಸಾಮಾನುಗಳು ತಗೊಂಡ್ಬರ್ಬೇಕು, ದಿನಸಿ ಸಾಮಾನು ತಗೊಂಡ್ಬರ್ಬೇಕು, ಅಮ್ಮಣ್ಣಿ ಹೇಳ್ತಿದ್ಲು ಅಂತ ಬೇರೆ ಹೇಳ್ತಿದ್ದೆ. ಹೋಗು, ಕೆಲ್ಸಗಳು ಇರ್ತವೆ ನಿನ್ಗೆ, ತೋಡುತ್ತಾವ ಹೊಲತ್ತಾವ ಎಲ್ಲ ಕೆಲಸ ಎಲ್ಲ ಮಾಡ್ಕೊಂಡು ತಿರ್ಗಾ ನೀನ್ ಟೌನಿಗೆ ಹೋಗಿ ಬರೋ ಅಷ್ಟರಲ್ಲಿ ಇನ್ನು ಸಾಕಾಗಿ ಹೋಗ್ಬಿಡ್ತೀಯಾ. ಹೋಗಿ ನಾನು ಮಾಡ್ಕೊಂಡ್ ಬರ್ತೀನಿ. ಇನ್ನೆಷ್ಟು ಇವೆಲ್ಲ ಮಾಡ್ಕೊಂಡ್ ಬಂದ್ರೆ ಇನ್ನೆಷ್ಟು ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆಲಿ ಬರ್ತೀನಿ ಕಣ್. ಹೋಗು. ಯಾಕೆ ಹಿಂಗಾಡ್ತಿದ್ಯಾ ನೀನು? ಏನು ಆಗಲ್ಲ ನನಗೆ, ನಾನು ಆರಾಮಾಗಿ ಇದ್ದೀನಿ. ಕಾಲು ಒಂದ್ ಈಟು ಒಂದ್ ನೂಲಷ್ಟು ಒಂದ್ ರೀಟು ಕಡಿಮೆನೂ ಆಗೈತೆ, ಕಾಲ್ ನೋವು. ಆರಾಮಾಗಿ ಇದ್ದೀನಿ. ಹೋಗು, ಒಂದ್ ರೀಟು ವಾಕ್ ಆಗಂಗು ಆಗುತ್ತೆ. ಮಂತವ ಅದೇಟು ಅಂತ ಕೂತ್ಕೊಂಡು ಹೇಳು ನೀನೆ. ಕುಂತು 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 ಒಂಥರ ನನಗೂ ಒಂಥರ ಮೈ ಕೈ ಎಲ್ಲ ನೋವು ಬಂದ್ಬಿಡ್ತು. ಅದಕ್ಕತ್ಲಾಗಿ ಇದಾದ್ರೂ ವ್ಯಾಪಾರ ಮಾಡ್ಕೊಂಡ್ ಬರೋದಂತ ಬಂದೆ. ಬೇಜಾರ್ ಮಾಡ್ಕೊಬೇಡ ಕಣ್, ಹೋಗಿ ಬರ್ತೀನಿ. ಇನ್ನೇನು ನೀನ್ ಮಂತ ಹೋಗ್ಬಿಟ್ಟು ಒಂದ್ ರೀಟು ಬಿಸಿನೀರ್ ಕುಡಿದ್ಬಿಟ್ಟು ಟೀ ಕುಡ್ದಿರು, ಅಷ್ಟ್ರಲ್ಲಿ ಬಂದ್ಬಿಡ್ತೀನಿ ನಾನು ರಪ್ಪನ. ಏನಜ್ಜ? ನೀನ್ ನೋಡೆ, ನೀನು ಒಂಥರ ನೀನ್ ಹಿಡ್ದಿದ್ದೆ ಆಟ ಹಿಡಿತೀಯ ಕಣೆ ನೀನ್ ಅತ್ಲಾಗಿ. ನಾನು ಮೆಣಸಿಕಾಯಿ ವ್ಯಾಪಾರ ಮಾಡ್ಕೊಂಡ್ ಬರ್ತೀನಿ ಕಣೆ ಅಂತ ಹೇಳಿದ್ರು ಮಾತೆ ಕೇಳಲ್ಲ, ಏನಿಲ್ಲ ನೋಡು. ನೀನು ಹೋಗಿ ಮಂತ ಬಂದ್ರು ನೀನು ಮಾತು ಕೇಳ್ತಿದ್ಯೇನು? ಸರಿ ಕಣಮ್ಮ, ಆಯ್ತು, ನಾನೇ ಹೋಗ್ತೀನಿ. ರಪ್ಪನ ವ್ಯಾಪಾರ ಮಾಡ್ಕೊಂಡ್ ಮುಗಿಸ್ಕೊಂಡ್ ಬಂದ್ಬಿಡು. ಬಿಸ್ಲು ಕಣೆ ಒಂದ್ ರೀಟು, ಬಿಸ್ಲು ಆಗಕ್ಕಿಂತ ಮುಂಚೆ, ಬಿಸ್ಲು ಜಾಸ್ತಿ ಬರೋಕ್ಕಿಂತ ಮುಂಚೆ ರಪ್ಪನ ಬಂದ್ಬಿಡೆ. ಗೌರಜ್ಜಿ, ಕೊಡಜ್ಜಿ, ನನಗೂ ಮೆಣಸಿಕಾಯಿ ಒತ್ತಾಗೋಯ್ತು, ಅರ್ಜೆಂಟ್ ಬೇರೆ ಮಾಡ್ತಿದ್ಯಾ? ಈಗಳಜ್ಜಿ, ನನಗೆ ಒಂದ್ ಅರ್ಧ ಮುಕ್ಕಾಲ್ ಕೆಜಿ ಕೊಡಜ್ಜಿ, ಸಾಕು, ಜಾಸ್ತಿ ಏನ್ ಬೇಡ. ಇದೇನೇ ಅಮ್ಮಯ್ಯ ನಿಂಗಮ್ಮ, ಈಟೊತ್ತವರೆಗೂ 1 ಕೆಜಿ 1.5 ಕೆಜಿ ಕೊಡಜ್ಜಿ ಅಂತ ಹೇಳ್ಬಿಟ್ಟು ಇವಾಗ ನೋಡಿದ್ರೆ ಸಾಕಜ್ಜಿ ಒಂದ್ ಅರ್ಧ ಮುಕ್ಕಾಲ್ ಕೆಜಿ ಅಂತ ಹೇಳ್ತಿದ್ಯಾ. ತಗಳೆ ಒಂದ್ರೆ ಇರ್ಲಿ 1 ಕೆಜಿನಾದ್ರೂ. ಚೆನ್ನಾಗೈತೆ ಕಣ, ತಗ ಮೆಣಸಿಕಾಯಿ ಬಲು ಚೆನ್ನಾಗೈತೆ. ಸಾಕಣಜ್ಜಿ, ಇನ್ನೇನ್ 2-3 ದಿವಸಕ್ಕೆ ನೀವೇ ವ್ಯಾಪಾರ ಮಾಡ್ಕೊಂಡ್ ಬರ್ತಿರ್ತೀರಲ್ಲ, ಇನ್ನೇನು ಇಂಥವ್ಲೆ ತಗೊಂತೀನಿ. ಜಾಸ್ತಿ ತಗೊಂಡ್ಬಿಟ್ಟು ಏನ್ ಮಾಡೋದು ಹೇಳು? ಸುಮ್ನೆ ಒಂದ್ ರೀಟು ಕೊಳತಂಗ ಆಗ್ಬಿಡುತ್ತೆ, ಇಲ್ಲ ಅಂದ್ರೆ ಹಂಗೆ ಬತ್ತ ಹೋಗಂಗ ಆಗ್ಬಿಡುತ್ತೆ, ಇರಲ್ಲ, ಟೇಸ್ಟ್ ಹೋಗ್ಬಿಡುತ್ತೆ. ಅದಕ್ಕೆ ಫ್ರೆಶ್ ಮೆಣಸಿಕಾಯಿ ತಗೊಂಡೇನೆ ಇದ್ ಮಾಡ್ತೀವಿ. ಇನ್ನೇನ್ ನೀವು ತಗೊಂಡ್ ಬರ್ತಾನೆ ಇರ್ತಿರಲ್ಲ, ಇನ್ನೇನು ಬೆಳ್ತಿದಿರಲ್ಲ. 2-3 ದಿವಸಕ್ಕೆ ಒಂದೊಂದ್ಸಲಿ ವ್ಯಾಪಾರ ಮಾಡ್ಕೊಂಡ್ ಬರ್ತಿರ್ತೀನ. ನಿಮ್ ತಾವೇ ತಗೊಳ್ತೀವಿ ಕಣಿ, ಹೇಳ್ರಿ. ಕೊಡಜ್ಜಿ ಸಾಕು, ಒಂದ್ ಅರ್ಧ ಕೆಜಿ ಕೊಡಜ್ಜಿ ಸಾಕು. ಗೌರಜ್ಜಿ ಕೊಡ್ತೀನಿ ಕಣ್, ತಡಿಯಮ್ಮ. ಇನ್ನೇನು ಈ ಕಡೆ ಇದ್ರಲ್ಲಿ ಇನ್ಯಾರು ಸಾಮಾನ್ಯ ತಗೊಳಲ್ಲ, ಬೀದಿಲಿ ಮುಂದೆ ಬೀದಿಲಾರ ಹೋಗ್ತೀನಿ. ಅಲ್ಲಿ ಯಾರು ಅವ್ರು ಬರ್ತಿರೋದು? ನಮ್ ನೇತ್ರಮ್ಮ ಅಲ್ವಾ? ಅವಳು ಏನಾದ್ರು ಮೆಣಸಿಕಾಯಿ ಏನಾದ್ರು ತಗೊಳಕ್ ಬರ್ತಿದ್ದಾಳ ಏನ? ಬಾರೆ ಅಮ್ಮಯ್ಯ, ನೇತ್ರಮ್ಮ ಮೆಣಸಿಕಾಯಿ ಬೇಕಂತ ತಗೋಬಾರೆ ತಾಯಿ.
ಚೆನ್ನಾಗಿದಾವ್ ಕಣೆ ಇವಾಗಿನ ಕುಯ್ಕೊಂಡ್ ಬಂದಿರೋ ಹೊಲತಾವಿಂದು ಮೆಣಸಿನ್ಕಾಯಿ. ಬಾರಮ್ಮ ಬಾರಮ್ಮ ತಗ ಬಾರಮ್ಮ ಹಸಿರು ಮೆಣಸಿನ್ಕಾಯಿ. ಇವಳೆ ಬೇಗ ಬೇಗ ವ್ಯಾಪಾರ ಮುಗಿಸ್ಕೊಂಡ್ರೆ ಅಪ್ಪನ ಬಂದ್ಬಿಡಿ. ಜಾಸ್ತಿ ಹೊತ್ತು ಮಾಡಕ್ ಹೋಗ್ಬೇಡವು. ಹೆಂಗ